ಇನ್ನು 15 ದಿನ ಖಾರ ಕುಟ್ಟಂಗಿಲ್ಲ ಏನಿಲ್ಲ. ಇಷ್ಟು ಮೆಣಸಿನ್ಕಾಯಿ ಸಾಕಲ್ಲ, ಇಷ್ಟು ಖಾರ ಮಾಡಿಟ್ಕೊಂಡ್ಬಿಟ್ರೆ 15 ದಿನದ ಅಡಿಗೆ ಒಗ್ಗರ್ನಿಗೆಲ್ಲ ಸಾಕಾಗಿಬಿಡ್ತೈತಿ. ಗಿರ್ಜಾ, ನೀ ಇಲ್ಲೇ ಇದೆಯೇನ? ನಾ ಮನ್ಯಾಗೆಲ್ಲ ಹುಡ್ಕ್ಯಾಡೀನಿ ನೋಡು. ಏನ್ರಿ ನನ್ನ ಹುಡುಕ್ಯಾಡಿರಿ? ಅಲ್ಲ ಹೊಲಕ್ಕೆ ಹೋಗ್ತಾನಂತೆ ಹೋಗಿದ್ರಲ್ಲ, ಹೋಗ್ಲಿಲ್ಲನ? ಯಾಕ್ರಿ, ಏನಾರ ಬೇಕಾಗಿತ್ತನ್ರಿ? ಇಲ್ಲ, ಹೊಲಕ್ಕೆ ಹೊಂಟಿದ್ನೆ, ಮತ್ತೆ ಏನೋ ನೆನಪಾತು, ಹಂಗ ಬಂದು ನೋಡ್ದೆ. ಏನೋ ನೆನಪಾತು ಅಂದ್ರ ಹಾರೆ ಜನ ಚಾ ನೆನಪಾತೇನ್ರಿ ನಿಮಗ? ನೋಡ್ರಿ, ಮುಂಜಾನಿಂದ 2 ಸಲ ಚಾ ಕುಡಿದ್ದೀರಿ, ಈಗ ನೀವು ಕೇಳಿರನು ನಾ ಚಾ ಮಾತ್ರ ಮಾಡಿ ಕೊಡುದಿಲ್ಲ ನೋಡ್ರಿ. ಆತ್ ಬಿಡ ಮರಾಯಳ, ಚಾ ಏನು ಬ್ಯಾಡ್ ನನಗ. ನಾನು ಹಂಗ ಬಂದೀನಿ ಹಂಗಾರ. ಇದೇನಪ್ಪ ಇದು, ನನ್ನ ಹೆಂಡತಿಗೆ ಹೂ ಕೊಡಾಕ ಯಾಕೋ ಒಂಥರ ಮುಜುಗರ ಅನ್ಸಾಕತ್ತಲ್ಲ. ಎಷ್ಟು ವರ್ಷ ಆತು ಕೊಟ್ಟೇನೇ ಇಲ್ಲ, ಅದಕ್ಕೆ ಹಂಗೆ ಅನ್ಸಾತತ್ತೋ ಏನೋ. ಇವ್ರ್ಯಾಕೆ ಹೆಂಗ್ ಬಂದ್ ನಿಂತಾರು? ಮತ್ತೇನ್ ಬೇಕಾಗಿತ್ತು ಇವ್ರಿಗೆ? ಚಾನೂ ಬ್ಯಾಡಂದ್ರು. ಏನ್ರಿ, ಏನಾರ ಹೊಟ್ಟೆದ ಹಸು ಆಗೈತೇನ್ರಿ? ಏನಾರ ತಿನ್ನಕ್ ಮಾಡ್ಕೊಡ್ಲೇನ್ರಿ? ಇಲ್ಲ ಗಿರ್ಜಾ, ಇದ ಏನಾರ ನಾಷ್ಟ ಮಾಡಿ ಹೋಗೇನಲ್ಲ, ನಂಗೇನು ಹಸುವಿಲ್ಲ. ಐ, ಚಾನೂ ಬ್ಯಾಡಂತಾರು, ಹೊಟ್ಟೆ ಹಸುವಾಗಿಲ್ಲ ಅಂತಾರು, ಮತ್ ನನ್ನ ನೋಡಿಕೊಂಡು ಅಡಿಗೆ ಮನೆ ಮಠ ಎದಕ್ ಬಂದಾರು? ಏನ್ರಿ, ನೀರೇ ಕೊಡ್ಲೇನ್ರಿ ಕುಡಿಯಾಕ? ಬೇಡ ಬೇಡ ಗಿರ್ಜಾ, ಅಲ್ಲೇ ನಡ್ಮನ್ಯಾಗ ಹರಿವ್ಯಾಗಿದ್ವಲ್ಲ, ಕುಡಿದ್ನಿ. ನೀರು ಏನು ಬೇಡ. ಮತ್ತೆ ಏನು ಮಾಡಕತ್ತಿ ನೀನು? ನಾನ್ರೆ ಏನಿಲ್ರಿ, ಇವ ಮೆಣಸಿನ್ಕಾಯಿ ಇನ್ನ ಜಾತ್ರೆಗ 15 ದಿನ ಏನು ಕುಟ್ಟುದು ಕರಿಯುದು ರೊಟ್ಟಿ ಮಾಡುದು ಏನು ಮಾಡೋಂಗಿಲ್ಲಲ್ರಿ, ವಾರ ಬಿಟ್ಟಿರ್ತಾರು. ಅದ್ರ ಸಂಬಂಧ ಭಾಳಷ್ಟು ಹಸಿ ಖಾರ ಈಗ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲಾ ಪಲ್ಯಕ್ಕ ಅದಕ್ಕೆ ಇದಕ್ಕೆ ಬರ್ತೈತೆ ಅಂತ ಹೇಳಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹೌದನ? ಅಲ್ಲ, ನಾ ಏನು ಈಗ ಹೊಸ್ದಾಗಿ ಮದುವೆ ಆದ ಹುಡುಗನಂಗೆ ಮಾಡಕತ್ತೇನಲ್ಲ, ನನಗೇನಾಗೈತಿ? ಅಲ್ಲ, ಇಷ್ಟು ವರ್ಷ ಸಂಸಾರ ಮಾಡೇನಿ ಗಿರ್ಜಾನ್ ಜೊತೆಗೆ, ಅಷ್ಟು ದೊಡ್ಡ ದೊಡ್ಡ ಮಕ್ಕಳದಾವು, ಈಗ ಒಂದು ಹೂ ಕೊಡಾಕ ಇಷ್ಟೆಲ್ಲ ಸಂಕೋಚ ಆಗಕತ್ತದಲ್ಲ. ಛೇ, ಅದಕ್ಕೆ ಯಾವಾಗರ ಅವಾಗ ಹೂವದು ತಂತಂದು ಕೊಟ್ಕೊಂತಿರ್ಬೇಕು. ಹಿಂಗೇನು ಅನಿಸಲ್ಲ. ಈಗೇನೋ ಯಾವಾಗೋ ಒಮ್ಮೆ ಕೊಟ್ರೆ ಹಿಂಗಾಕೈತಿ ನೋಡು. ಅಲ್ಲ, ಇವ್ರಿಗೇನಾಯ್ತು? ನೀರ್ ಬ್ಯಾಡಂತಾರು, ಚಾ ಬ್ಯಾಡಂತಾರು, ಏನ್ರ ತಿನ್ನಾಕ್ ಮಾಡ್ಕೊಡ್ತಾನಂದ್ರ ಅದು ಬ್ಯಾಡಂತಾರು, ಮತ್ತೆ ಎದಕ್ ಹೊಲದಿಂದ ಬಂದ್ರಿ ಅಂದ್ರ ಹಂಗ ಬನ್ನಿ ಅಂತಾರು. ಏನ್ ಇವ್ರದು? ಏನ ಕಾರಣನ ತಿಳಿವತ್ತಲ್ಲ, ಹೆಂಗ್ ಬಾಯ್ ಬಿಡ್ಸೋದು ಇವ್ರನ್ನ? ಅಲ್ಲ, ದೋಸ್ತರ ಜೋಡಿಗೆ ಎಲ್ಲಾರ ಊರಿಗಿದು ಹೊಂಟಾರನ? ಮತ್ತ ಪಾಪ ಹಂಗೆಲ್ಲ ಎಲ್ಲಿ ಹೋಗುದಿಲ್ಲ ಇವರು. ಏನಾರ ಈ ಸಲ ಎಲ್ಲರ ಹೊಂಟಿರ್ಬೇಕು, ಅದಕ್ಕೆ ನನ್ನ ಕೇಳಿ ಹೋದ್ರಾತಂತ ಬಂದಾರನ? ಮತ್ತ ಏನ್ರಿ, ಹಂಗ್ಯಾಕ ಆ ಕಡೆ ಹೊಳ್ಳಿ ನಿಂತ್ಕೊಂಡ್ರಿ? ಏನಿಲ್ಲ ಗಿರ್ಜಾ, ಏನಿಲ್ಲ. ನೀ ಏನೋ ಕೆಲಸ ಮಾಡಕತ್ತಿ, ಮಾಡಿ ನೀನು. ನಂದು ಕೆಲಸ ಐತಿ, ನಾ ಹೋಗಿ ಬರ್ತೇನಂತ. ಅಯ್ಯಪ್ಪ, ಯಾಕೋ ಧೈರ್ಯನ ಸಾಲ್ವಲ್ತು, ಹೋಗ್ಬಿಡ್ತೇನೆ ಸರಿ ಅತ್. ಗುಲಾಬಿ ಹೂವ! ಅಯ್ಯೋ ಅಯ್ಯೋ ಅಯ್ಯೋ, ನನ್ನಂತ ಬಂಗಾರದಂತ ಚಿನ್ನದಂತ ಚಿಚಿ ಎರಡು ಒಂದಲ್ಲ, ನನ್ನಂತ ಬಂಗಾರದಂತ ಹೇಂತಿದ್ರನು, ಕರ್ಪೂರದ ಗೊಂಬೆ ಅಂತ ಹೇಂತಿದ್ರನು, ನನ್ನ ಗಂಡ ಯಾರಿಗೋ ಕೊಡಾಕ, ನನ್ನ ಬಿಟ್ಟ ಬ್ಯಾರೆ ಯಾರಿಗೋ ಕೊಡಾಕ ಗುಲಾಬಿ ಹೂ ತಗೊಂಡ್ ಹೊಂಟಿದ್ರ. ಅದಕ್ಕೆ ಅನ್ಕೊಂಡಿನ ಇವ್ರಿಗೆ ನೀರು ಬೇಡನ್ನತಾರು, ಚಾನು ಬೇಡನ್ನತಾರು, ತಿನ್ನಾಕು ಏನು ಅಲ್ಲನ್ನಕತ್ತಾರು. ಹಿಂಗ್ಯಾಕೆ ಮರಿಗೆ ನಿಂತ್ಕೊಂಡು ಹಿಂಗೆಲ್ಲ ಮಾಡಕತ್ತಾರೋ ಅಂತ ನನಗೆಲ್ಲೋ ಮನಸ್ಸಿನ ಮೂಲ್ಯಾಗ ಒಂದ್ ಕಡೆ ಡೌಟ್ ಬಂದಿತ್ತ. ಅದು ನನಗ ಕರೆ ಆತ್ ನೋಡು. ಅಲ್ಲ, ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರ 3 ಮತ್ತೊಂದು ಅಂದ್ರಂತ, ಏನು ಅರೆಯದ್ ಮಳೆ ನಂಗ ಇಲ್ಲೇ ನಿಂತ್ಕೊಂಡ್ಕಾರ. ಹೋಗುವಾಗ ಇದು ಕೈಲಿಂದ ಬಿದ್ದು ಚಲೋ ಆತ, ಇಲ್ದ್ರ ಇವ್ರು ಏನ್ ನಡೆಸಿದಾರೋ ನನಗ ಗೊತ್ತಾಕಿರ್ಕಿಲ್ಲ. ಏನ್ರಿ ಏನ್ರಿ ಅಜ್ಜ, ತಗೋರಿ ಚಾ, ಸ್ಪೆಷಲ್ ಕೇಟಿ ಮಾಡಿದನು, ತಗೋರಿ. ಅಜ್ಜಾರ ತಗೋರಿ, ನೀವು ಪಾಪ ನಿಮ್ಮನ್ನ ಹೊರಗೆ ನಿಂದ್ರಿಸೆ ಬಾಳ ಕಾಡಿದು ಅನಿಸ್ತೈತ್ರಿ, ತಪ್ಪಾತ್ರಿ, ತಗೋರಿ ಚಾ ಕುಡೀರಿ. ಇಲ್ಲ ಅಳವ ಇವ, ಎಷ್ಟಾಗ್ಲಿ ನಮ್ಮ ಸಾವಿತ್ರಿ ಮಗಳಲ್ಲ, ನನಗೇನು ಬೇಸರ ಇಲ್ಲವ. ಆಹಾ, ಚಾ ಭಾರಿ ಆಗೈತಿವ ತಂಗಿ. ಹೌದವ್ವ ಲಕ್ಷ್ಮಿ, ಚಾ ಭಾಳ ಚಲೋ ಆಗೈತಿ ನೋಡು. ನಿಮ್ಮವ್ವ ನಂಗ ನಿಂದು ಕೈ ರುಚಿ ಭಾಳ ಚಲೋ ಐತಿ. ನಿಮ್ಮವ್ವನ ಕೈಯಾಗನು ಹಂಗ ಅಡಿಗೆ ಮಾಡ್ಲಿ ಚಾ ಮಾಡ್ಲಿ ಏನೊಂದು ಮಾಡಿರನು ಭಾಳ ರುಚಿ. ಹೌದಾ ಅಜ್ಜ, ನಂಗೂ ಎಲ್ಲ ಅವ್ವನ ಕಲಿಸಿದ. ಚಲೋ ಆತು. ಈಗಿನ ಕಾಲದ ಹೆಣ್ಮಕ್ಳು ಸಾಲಿ ಹೋಗಾಕತ್ರಂದ್ರ ಅಡಿಗೆ ಮನೆಗೆ ಬರಾಕನ ನಾ ಯಾಕಂತಾರ. ಅಂತದ್ರಾಗ ನೀ ಎಲ್ಲ ಇಂಥ ಸಣ್ಣ ಪುಟ್ಟ ಕೆಲಸ ಕಲಿಯಾಕತ್ತೀಯಲ್ಲ, ನನಗಂತೂ ಕೇಳಿ ಭಾಳ ಖುಷಿ ಆಯ್ತು ನೋಡುವ. ಲಕ್ಷ್ಮಿ, ಮಾವಾರದು ಅಷ್ಟೆಲ್ಲ ಹೇಳಾಕತ್ತಾರು, ನನಗೂ. ಏನ್ ನಿಮಗೂ ಯಪ್ಪ? ಇಲ್ಲ, ನೀವು ಒಳ್ಳೊಳ್ಳೆ ಚಾ ಕುಡಿಬಾರ್ದಂತ ಹೇಳಿ ಡಾಕ್ಟರ್ ಹೇಳಿದಾರು, ನಾ ಮಾತ್ರ ನಿಮ್ಗೆ ಚಾ ಮಾಡಿ ಕೊಡುದಿಲ್ಲ. ಅಲ್ಲವಾ, ಮಾವಾರದು ಅಷ್ಟೆಲ್ಲ ಹೇಳಾಕತ್ತಾರು ಚಲೋ ಆಗೈತಂತ, ಒಂದ್ ಸ್ವಲ್ಪ ತಂದು ಕೊಡ. ಲಕ್ಷ್ಮಿ, ಬಾಯವ್ವ ಇಲ್ಲೇ. ಓ ಬೇ ಬನ್ನಿ. ಸೂರ್ಯ, ಹಗರ್ಕೆ ಕರ್ಕೊಂಬರಪ್ಪ ಅಮ್ಮನ. ಅಯ್ಯ, ನೀವ್ಯಾಕೆ ಎದ್ ನಿಂತ್ರಪ್ಪ? ಕುಂದಿರ್ರಿ. ಮಾವರ ಕುಂದರ್ರಿ. ಅಮ್ಮಾರ ಆರಾಮದಿರಿ ಅಮ್ಮಾರ? ಹ್ಞೂ ಯಪ್ಪ, ಆರಾಮದನ್ ನೋಡ್ರಿದ. ನೀವಿಬ್ರು ಆರಾಮದೇರಿ? ಮನ್ಯಾಗೆಲ್ಲ ಆರಾಮದಾರಲ್ರಿ?
ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಆರಾಮದಾರಲ್ಲ ಯಪ್ಪ? ಹ್ಞೂನ್ರಿವ ಎಲ್ಲರೂ ಆರಾಮದಾರ ನೋಡ್ರಿ. ನೀವು ಆರಾಮದಿರಲ್ರಿ? ಹ್ಞೂನ್ರಿಪ್ಪ. ಮಗ ಸೊಸಿ ಮೊಮ್ಮಕ್ಕಳು ಎಲ್ಲರೂ ನನ್ನ ಕಣ್ಣಿಟ್ಟು ನೋಡ್ಕೋತಾರ್ರಿ. ಆರಾಮಿಲ್ದೆ ಏನು ಮಾಡಂದ್ರಿ? ಆರಾಮದೇನ್ರಿ? ಚಲೋ ಆತ್ ಬಿಡ್ರಿ ವಾರ. ಅದಕ್ಕಿಂತ ಹೆಚ್ಚಿಂದ ಏನೈತ್ರಿ? ನಮ್ಮವ್ವನೂ ಹಂಗಾರಿ. ನಿಮ್ಮಂಗ ಒಟ್ಟ ಸುಮ್ಮ ಕುಂದ್ರಾಕಿಲ್ಲ. ಆ ತಿಂದಿತ್ತ ಇತ್ತಿಂದತ್ತ ಓಡ್ಯಾಡ್ಕೊಂತಿರ್ತಾಳ್ರಿ. ಏನೂ ಇಲ್ಲಂದ್ರ ಹಿತ್ಲಾಗ ಹೋಗಿ ಒಂದ್ 4 ಹೂ ಆಗಿದ್ದು ಹೊರ ಕೋಕೊಂಬಂದ ಅವ್ನ್ ಕುಂತ್ಕೊಂಡ ಮಾಲಿ ಕಟ್ಟಿರ ಸಮಾಧಾನ ನೋಡ್ರಿ ಆಕಿಗೂ. ಹೌದಪ್ಪ. ಅವರು ಮೊದಲೆಲ್ಲ ಭಾಳ ಕೆಲಸ ಮಾಡಿದವರು. ಅವರಿಗೆಲ್ಲ ಎಲ್ಲಿ ಖಾಲಿ ಕುಂದ್ರಕ್ಕಾಗಬೇಕು? ಮತ್ತು ನೀಲವಕ್ಕ ಆರಾಮದಾರಲ್ರಿ? ಹ್ಞೂನ್ರಿ ಅವರು ಆರಾಮದಾರ ನೋಡ್ರಿ. ಭಾಳ ಖುಷಿ ಆತ್ರಿಪ್ಪ ನೀವು ಬಂದದ್ದು. ಹಂಗಾರ ನಾ ಎಲ್ಲೇ ಎರಡು ಮನೆತಾನು ಕೂಡೋದನ್ನು ನೋಡೋದ್ಲಿನ ಕಣ್ಣು ಮುಚ್ಕೊಂಡ್ಬಿಡ್ತೇನೋ ಅನ್ನಕತ್ತಿದ್ನಿ. ನನ್ನ ಜೀವ ಇರ್ತಾನ ನೀವಿಬ್ಬರು ಮನೆತಂದವರು ಕೂಡಿರಲ್ಲ, ನನಗೆ ಭಾಳ ಸಂತೋಷ ಆತ್ರಿ. ಏನ್ ಮಾಡೋದು ಬಿಡ್ರಿ ಅವರ. ಎಲ್ಲ ಒಂದು ಕೆಟ್ಟ ಗಳಿಗ್ರಿ ಏನೇನೋ ನಡೆದು ಹೋದ್ರಿ. ಅದಕ್ಕೆ ನಾವು ಏನ ಮನುಷ್ಯ ಇರೋದು 4 ದಿನ ಚಂದಗೆ ಎಲ್ಲಾರ ಜೋಡಿ ನಕ್ಕೊಂತ ಇದ್ದ ಹೋಗ್ಬೇಕಂತ. ಅಂತಾದ್ರಾಗ ಸಿಟ್ಟು ಸೆಡುವು ಎಲ್ಲ ಎಷ್ಟು ದಿನ ಅಂತ ಸಾಧಿಸ್ಕೊಂತ ಹೋಗುದ್ರಿ. ಅದಕ್ಕೆ ಬೇಡ ಬೇಡ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನೂ ನೋಡ್ಬೇಕಂತ ಅನ್ಸಕೈತ್ರಿ. ಅದ್ರ ಸಂಬಂಧ ಎಲ್ಲಾನು ಮರತ್ಕಾರ ಎಲ್ಲಾನು ತಲೆಗಿನ್ ತೆಗೆದ ಬಂದ್ಬಿಟ್ಟು ನೋಡ್ರಿ ನನ್ನ ಮಗಳ ಮನೆಗೆ. ಆಗ್ಲಿ ಹೇಳಪ್ಪ, ಆಗಲಿ, ಎಲ್ಲ ಚಲೋ ಆಗಲಿ, ಅಷ್ಟೇ ಸಾಕು. ಹ್ಞೂನ್ರಿ ಅವರ. ಈಗ ನಮ್ಮ ಊರಾಗ ಭಾಳ ವರ್ಷದ ಮ್ಯಾಲ ಲಕ್ಷ್ಮೀ ದೇವಿಗಳು ಅಂದ್ರೆ ದ್ಯಾಮವ್ವ ದುರ್ಗವ್ವಂದು ಜಾತ್ರೆ ಆಗತೈತ್ರಿ. ಅದ್ರ ಸಂಬಂಧ ಮಗಳು ಹಳೆಯ ಮೊಮ್ಮಕ್ಕಳು ನೀವು ಎಲ್ಲರೂ ನಮ್ಮ ಜಾತ್ರೆಗೆ ಬರ್ಬೇಕಂತ ಹೇಳಿ ನಿಮ್ಮನ್ನೆಲ್ಲ ಕರೆದು ಅತ್ತ ಕರ್ಕೊಂಡು ಹೋದ್ರಾತಂತ ಬಂದೇನ್ರಿ. ಹೌದಾ ಯಪ್ಪ, ಅಮ್ಮಗಳ ಜಾತ್ರೆಗೆ ಆತತೆ? ಹಾಂ, ಚಲೋ ಆತಪ್ಪ, ಚಲೋ ಆಯ್ತು. ನನಗೆ ಎಲ್ಲೇ ಓಡಾಡಕ್ಕೆ ಮೊದ್ಲಿನಂಗೆ ಆಗೋದಿಲ್ಲ ತಮ್ಮ. ಮತ್ತು ಸಾವಿತ್ರಿ ಹುಡುಗರು ನಮ್ಮ ಮುತ್ತನ್ನ ಎಲ್ಲರೂ ಬರ್ತಾರೆ ತಗೋರಿ. ಹಂಗಲ್ರಿವ, ಭಾಳ ವರ್ಷದ ಮೇಲೆ ಜಾತ್ರೆ ಆಗತೈತಿ, ಎಲ್ಲರೂ ಮುಂದಿರ್ತ ಕರ್ಕೊಂಡು ಹೋದ್ರಾತಂತನ ಬಂದೇವ್ರಿ. ನಿಮ್ಗೆ ಯಾಕೆ ನಡೆಯೋದಿಲ್ರಿ? ಮನ್ಯಾಗ ದೊಡ್ಡಮ್ಮನೂ ಅದಾರಲ್ರಿ, ಅವ್ರ ಜೋಡಿ ಇರುವಂತ್ರೆ ಅಂತ. ಏನಾಗೋದಿಲ್ಲ, ಅಷ್ಟೂರು ಹೋಗುಣಂತ ನಡೆದ್ ಬಿಡ್ರಿ. ಅಯ್ಯಯ್ಯೋ ಬ್ಯಾಡ್ರಿ ತಮ್ಮ, ಎದಕ್ಕೆ ತೊಂದ್ರಿ? ಸುಮ್ಮ ನಿಮಗೆಲ್ಲ ಪಾಪ ವಯಸ್ಸಾದವ್ರನ್ನ ಕಟ್ಕೊಂಡ್ಕ ಅಲ್ಲಿ ಏನು ಮಾಡೋರು? ಬೇಡ, ನಾನು ಸಾವಿತ್ರಿ ಮುತ್ತನ್ನ ಹುಡುಗರನ್ನ ಕಳಿಸ್ತಾನಂತ ಮತ್ತೊಂದಿನ ಕಳಿಸ್ತೇನೆ ತಗೋರಿ. ಅಲ್ರಿವ, ನಮ್ಮ ಮನ್ಯಾಗನೂ ಜಾತ್ರೆ ಕಳಾನನ ಇಲ್ದಂಗೆ ಆಗೈತ್ರಿ. ಇರೋ ಒಂದ್ ಬಕಿ ಹೆಣ್ಮಗಳು ಜಾತ್ರೆಗೆ ಬಂದಿಲ್ಲ ಅಂತ ಹೇಳಿ ಎಲ್ಲಾರು ಮಂಕ ಬಡದು ಕುಂತ್ ಬಿಟ್ಟಾರ್ರಿ. ನಮ್ಮ ಕಮಲಾ ಅಂತೂ ಸಾವಿತ್ರಿ ನೆನಪ ಸರ್ತಿಕೊಮ್ಮೆ ಅತ್ಕೋ ಅಂತ ಕುಂತ್ ಬಿಡ್ತಾಳ್ರಿ. ಅದಕ್ಕೆ ಎಲ್ಲಾರು ಕೂಡಿ ಇದೊಂದು ವರ್ಷ ಚಂದಗೆ ಜಾಮ್ ಜೂಮ್ ಅಂತ ಜಾತ್ರೆ ಮಾಡ್ರಾತಂತ ಆಸೆಲೆ ಕರ್ಯಾಕ್ ಬಂದೇನ್ರಿ. ಹೋಗ್ಬಿಡು ನಡೀರಿ ಇದೊಂದ್ಸಲ. ಅಲ್ರಿ ಮಾವಾರ, ನಾವು ಇಲ್ಲಿ ಅಂಗಡಿ ಅದು ನೋಡ್ಕೋಬೇಕ್ರಿ. ಅಷ್ಟೋರು ಹೋದ್ರೆ ಒಮ್ಗಿಲೆ ಪೂರೋಟ ಆಗೋದಿಲ್ರಿ. ಅಲ್ಲಪ್ಪ ಮುತ್ತನ್ನ, ನಿಮ್ಮ ಊರೇನ ಬೇರೆ ದೇಶದಾಗೈತೋ ಏನು ಬೇರೆ ರಾಜ್ಯದಾಗೈತೋ? ಇಲ್ಲೇ ಒಂದು 15-20 ಕಿಲೋಮೀಟರ್ ಅಲ್ಲ, ದಿನ ಗಾಡಿ ತಗೊಂಡ ಅಂಗಡಿಗೆ ಹೋಗುದು ಬರೋದು ಮಾಡೋಂತ್ರೆ ಅಂತ. ನಡೀರಿ ನಡೀರಿ, ಎಲ್ಲರೂ ರೆಡಿ ಆಗ್ರಿ, ಊರಿಗೆ ಹೋಗ್ಬಿಡುನಂತ. ಯವ್ವ, ಮುತ್ತನ್ನ ಇಷ್ಟು ವರ್ಷದ ಮೇಲೆ ಎಲ್ಲರೂ ಕೂಡ ಜಾತ್ರೆ ಮಾಡಿರಾತಂತೇಳಿ ಆಸೆಯಲ್ಲೇ ಕರ್ಯಾಕೆ ಬಂದಾರು. ಅವ್ರ ಮನಸ್ಸಿಗೆ ಯಾಕೆ ಬೇಸರ ಮಾಡೋದು? ಇವತ್ತು ಸಾವಿತ್ರಿನ ಹುಡುಗರನ್ನ ಕಳ್ಸಿರಾತು, ನಾವಿಬ್ಬರು ಇನ್ನೊಂದು 2 ದಿನ ಬಿಟ್ಟು ಹೋದ್ರಾತೆಪ್ಪ. ಮತ್ತು ಭಾಳ ದಿನ ಅಲ್ಲಿಂದ ಅಡ್ಡಾಡಕ್ಕೆ ನಿನಗೂ ಆಗೋದಿಲ್ಲಲ್ಲ, ಹೌದಿಲ್ಲ? ಹ್ಞೂ ಬೇವ, ಅಷ್ಟ ಮಾಡೋನ್ ತಗೋ. ಮಾವರ, ಇವತ್ತು ಹುಡುಗರು ಸಾವಿತ್ರಿನ ನೀವು ಕರ್ಕೊಂಡು ಹೋಗ್ರಿ, ನಂದೇನು ಅಭ್ಯಂತರ ಇಲ್ರಿ. ಆಮೇಲೆ 1-2 ದಿನ ಇಲ್ಲಿ ಅಂಗಡಿ ಕಡೆ ನಾನು ನೋಡ್ಕೊಂಡ್ಕಾರ ಆಮೇಲೆ ಅವನ್ ಕರ್ಕೊಂಡು ನಾನಾ ಬರ್ತೇನಂತ್ರಿ. ಅಲ್ರಿ ರಾಮಣ್ಣರ, ಅಷ್ಟ ಮಾಡ್ಲಿ ಬಿಡ್ರಿ. ಪಾಪ ಅವ್ರಿಗೂ ಅಂಗಡಿ ಅದು ಎಲ್ಲ ಬಿಟ್ಟು ಬರೋದಂದ್ರೆ ಗೋಳಾಕತಿ. 1-2 ದಿನ ಬಿಟ್ಟು ಆಮೇಲೆ ಬರವಲ್ರಿ ಬಿಡ್ರಿ. ಮುತ್ತನ್ನ ಬರ್ಬೇಕು ನೋಡ್ಪ, ಮತ್ತೆ ಆಮೇಲೆ ಹಂಗಾತು ಹಿಂಗಾತು ಅಂತ ತಪ್ಸಿದಿ ಮತ್ತೆ. ಇಲ್ರಿ ಕಾಕಾರ, ಎಷ್ಟು ವರ್ಷ ಆತ್ರಿ ಆ ಮನೆಗೆ ಬರೋದ್ಲೆ ನನಗೂ ಬರಬೇಕು ಜಾತ್ರೆ ಮಾಡ್ಬೇಕನ್ನೋ ಆಸೆ ಭಾಳ ಐತ್ರಿ. ಆದ್ರೆ ಏನು ಮಾಡೋದ್ರಿ, ಜವಾಬ್ದಾರಿಗಳೊಂದು ಇರ್ತಾವಲ್ರಿ. ಅಂಗಡಿ ಭಾಳ ದಿನ ಬಿಟ್ಟು ಬರೋಕ್ಕಾಗೋದಿಲ್ರಿ. ಅದಕ್ಕೆ ಅವಾಗ 1-2 ದಿನ ನಾವು ಬರ್ತೇವಂತ. ನೀವು ಅವ್ರನ್ನ ಇವತ್ತು ಕರ್ಕೊಂಡು ಹೋಗ್ರಿ. ಅಪ್ಪ, ಊಟಕ್ಕೆ ರೆಡಿ ಆಗೈತಂತ, ಎಲ್ಲರೂ ಊಟಕ್ಕೆ ಬರ್ಬೇಕಂತ. ಅಪ್ಪ ಪುಣ್ಯ ಹತ್ಲ್ವಾ ಇವ, ಹೊಟ್ಟಿ ತಾಳ ಹಾಕಾಕತೈತಿ. ಮೊದಲು ಯಾವಾಗ ಊಟ ಮಾಡೇನೋ ಅನ್ಸಕತ್ತಿತ್ತು ನೋಡು. ಮಾವರ ಕಾಕಾರ, ನಡೀರಿ ಹಂಗಾರ ಊಟ ಮಾಡೋಣ್ರಿ. ಹ್ಞೂ ಬರ್ರಿ ಬರ್ರಿ.